ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮೊಳಕಾಲ್ಮೂರು ತಾಲೂಕಿನ ನಾಯಕನಹಟ್ಟಿ ಹೋಬಳಿಯ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಓಬಯ್ಯನಹಟ್ಟಿಯ ಗೊಲ್ಲರಹಟ್ಟಿ ಗ್ರಾಮದ ಈರಚಿಕ್ಕಮ್ಮ ದೇವಸ್ಥಾನದ ಆವರಣದಲ್ಲಿ ನಿವೃತ್ತ ದೊಡ್ಡ ನಾಯಿಗೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಂದ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉತ್ತೀರ್ಣರಾದ ಓಬಯ್ಯನಹಟ್ಟಿ ಗೊಲ್ಲರಹಟ್ಟಿ ಗಿಡ್ಡಾಪುರ ಗ್ರಾಮದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಂಡೆ ಕಪಿಲೆ ಓಬಣ್ಣವರು ಮಾತನಾಡಿದರು. ಸಂದರ್ಭದಲ್ಲಿ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೂ ಚಲನಚಿತ್ರ ನಿರ್ಮಾಪಕ ದೊಡ್ಡ ನಾಯಿಗೆ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಾಲರಾಜ್, ನಾಯಕನಹಟ್ಟಿ ಮುಖಂಡ ಪ್ರಭುಸ್ವಾಮಿ, ತಿಪ್ಪಯ್ಯನಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಡಿಎಚ್ ಪರಮೇಶ್ವರಪ್ಪ, ಪಿಎಂ ಮಹಾದೇವಪ್ಪ, ಪೊಲೀಸ್ ಬಸವರಾಜ್, ಸದಾಶಿವಯ್ಯ, ಆರೋಗ್ಯ ಇಲಾಖೆ ಆನಂದಪ್ಪ, ನಿವೃತ್ತ ಉಪನ್ಯಾಸಕರಾದ ಪಿಒ ತಿಪ್ಪೇಸ್ವಾಮಿ, ನಿವೃತ್ತ ಅಬಕಾರಿ ಆಯುಕ್ತರಾದ ಚಿನ್ನೋಬಯ್ಯ, ನಿವೃತ್ತ ಕೃಷಿ ಅಧಿಕಾರಿ ಮಹಾದೇವಪ್ಪ, ನೀರಾವರಿ ವ್ಯವಸ್ಥಾಪಕ ದೊಡ್ಡಜ್ಜಯ್ಯ, ಕೆಬಿ ಇಂಜಿನಿಯರ್ ಹರೀಶ್, ನಿವೃತ್ತ ಪ್ರಾಂಶುಪಾಲ ಗೋವಿಂದ ರೆಡ್ಡಿ, ಪರ್ವತಯ್ಯ, ಶ್ರೀ ಜ್ಯೋತಿ ಬಾಪಲೆ ಹಳೆಯ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷ ಮರಿಪಾಲಯ್ಯ ಸೇರಿದಂತೆ ಶ್ರೀ ಜ್ಯೋತಿ ಬಾಪಲೆ ಹಳೆಯ ವಿದ್ಯಾರ್ಥಿಗಳ ಸಂಘ ಓಬಯ್ಯನಹಟ್ಟಿ, ಗೊಲ್ಲರಹಟ್ಟಿ, ಗಿಡ್ಡಾಪುರ ಗ್ರಾಮಸ್ಥರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮಕ್ಕೆ ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಮೊದಲು ನಾವು ಗುರುವಂತ ಕ್ರಮಗಳನ್ನ ಆಯೋಜನೆ ಮಾಡಬೇಕಾಗಿದೆ. ಹಾಗೆ ಈ ದಿನ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕೆ ನಮ್ಮ ನಾಗಣ್ಣವರು ಇಂಜಿನಿಯರು ಸಮಾರಂಭವನ್ನು ನಾವು ಇಲ್ಲಿ ಏರ್ಪಡಿಸ್ಬೇಕಂತೇಳಿ ಒಂದು ಆಯೋಜನೆ ಮಾಡಿ ನಾನು ಆನಂದ ಮುಂದೆ ಇನ್ನೂ ಅನೇಕ ಜನಗಳು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಅವರು ನಮ್ಮ ವಿದ್ಯಾವಂತರಾಗಿ ನಮ್ಮ ಊರಲ್ಲಿ ಮುಂದುವರಿತಾರೆ. ಇಂಥ ಒಂದು ಕಾರ್ಯಕ್ರಮ ನಾನು ಮಾಡಬೇಕು, ಹೆಚ್ಚಿನ ಜನ ಸೇರಿಸಿ ಅಂಥೇಳಿ ಒಂದು ಆಯೋಜನೆಯನ್ನು ಮಾಡಿ ಇದನ್ನು ಈ ಒಂದು ಕಾರ್ಯಕ್ರಮಕ್ಕೆ ಅವರು ರೂವಾರಿಗಳಾಗಿದ್ದಾರೆ. ಅವರಿಂದನೇ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಇದರಂತೆ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಯಾತಕ್ಕಾಗಿ ಮಾಡಬೇಕು ಅಂತ ಹೇಳಿದ್ರೆ, ಈಗ ನೋಡಿ ನಮ್ಮ ಮಕ್ಕಳು ಈಗ ಓದಿ ಇನ್ನೂ ಭಾಳ ಜನ ಬರಬೇಕಾಗಿತ್ತು. ಇವತ್ತು ಅನಿವಾರ್ಯ, ನಾವು ನಾಳೆ ಕೊಟ್ಟಿದ್ದೀವಿ ಡೇಟು. ಭಾಳ ಜನ ನಾಳೆ ಅಂದ್ಕೊಂಡ್ರು, ಅದು ಅನಿರೀಕ್ಷಿತವಾಗಿ ಏನೋ ಅದು ಚೇಂಜ್ ಆಗಿದೆ. ನಮ್ಮ ಮಕ್ಕಳು SSLC PUCಯಲ್ಲಿ ಹೆಚ್ಚು ಅಂಕ ಗಳಿದ್ದು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ತಕ್ಕಂಥ ಮಕ್ಕಳಿಗೆ ನೋಡಪ್ಪ ಪ್ರತಿಭಾ ಪುರಸ್ಕಾರ ಅವ್ರು ಸನ್ಮಾನ ಮಾಡಿ ಅವ್ರಿಗೆಲ್ಲ ಗೌರವಿಸಿದ್ರು, ಎಲ್ಲ ಮುಖಂಡಗಳೆಲ್ಲ ಸೇರಿ. ಅದು ನಮ್ಮ ಮಕ್ಕಳು ಕೂಡ ಅದೇ ಮಟ್ಟಕ್ಕೆ ಓದಿಸ್ಬೇಕು ಅನ್ನೋದು ಪೇರೆಂಟ್ಸಿಗೆ ಬರಬೇಕು, ಓದಬೇಕು ಅನ್ನೋದು ವಿದ್ಯಾವಂತರು ಕೂಡ ವಿದ್ಯಾರ್ಥಿಗಳು ಕೂಡ ಬರಬೇಕನ್ನೋ ಒಂದು ಕಾರ್ಯಕ್ರಮ. ಅದಕ್ಕಾಗಿಯೇ ಈ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಈಗ ನಮಗೆ ಗೊತ್ತಿದ್ದಂಗೆ ನಮ್ಮ ಹಳ್ಳಿಯಲ್ಲಿ ನಾವು ಸಣ್ಣ ಹುಡುಗಿದ್ದಾಗ ಯಾರು ಊರಾಗ ಅಡ್ಡಾಡ್ಬಿಟ್ರೆ ಅಂದ್ರೆ ಯಜಮಾನ್ರು ಗಲಾಟೆ ಮಾಡಿಬಿಡೋದು, ಕೆಲಸ ಮಾಡ್ತಿಲ್ಲ ಮಗ ಯಾವನೆಲ್ಲ ಅವನು ಸರ್ತಕ್ಕಂಥ ತಂದೆ ತಾಯಿ ಕೂಡ ನಮ್ಮ ಮಕ್ಕಳನ್ನ ಒಳ್ಳೆಯ ಕಾನ್ವೆಂಟಲ್ಲಿ ಓದಿಸ್ಬೇಕು, ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಓದಿಸ್ಬೇಕು, ಅವ್ರನ್ನ ಇಂಗ್ಲೀಷ್ ಮೀಡಿಯಂನಲ್ಲಿ ಒಳ್ಳೆಯ ವಿದ್ಯಾವಂತನಾಗಿ ಮಾಡಬೇಕನ್ನೋ ಭಾವನೆ ಎಲ್ಲರಲ್ಲೂ ಬಂದ್ಬಿಟ್ಟಿದೆ. ಇದಕ್ಕೆ ಕೂಲಿ ಮಾಡ್ತಕ್ಕಂಥವ್ರು ಕೂಡ ಅವ್ರ ಮಕ್ಕಳನ್ನು ನಾವು ಓದಿಸ್ಲೇಬೇಕಂತ. ಯಾರು ವ್ಯವಸಾಯ ಇನ್ನೊಂದು ನಾವು ಅದು ಮಾಡಬೇಕಿದೆ ಅವೇನಿಲ್ಲ, ಎಲ್ಲ ಎಜುಕೇಷನ್ಗೆ ಅಷ್ಟು ಕೋಪರೇಟಿವ್ ಕೊಡ್ತಿದ್ದಾರೆ, ಆದ್ಯತೆ ಕೊಡ್ತಿದ್ದಾರೆ. ಹಂಗಾಗಿ ಇವತ್ತು ಇಂಥ ಮಕ್ಕಳು ಒಂದು ಹಳ್ಳಿಯಲ್ಲಿ 35ರಿಂದ 40 ಜನ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕಂದ್ರೆ ಅಷ್ಟು ಸುಲಭವಾದಂಥ ಮಾತೇನಲ್ಲ. ಇಂಥ ಹಳ್ಳಿಗೆ ಎಲ್ಲ ಹಳ್ಳಿಗಳಲ್ಲೂ ಇದ್ದಾರೆ, ಬಟ್ ನಮ್ಮ ಹಳ್ಳಿಗೆ ಅಂತಲ್ಲ, ನಮ್ಮಲ್ಲಿ ಸ್ವಲ್ಪ ಇರಬಹುದು ಹೆಚ್ಚಿಗೆ. ಹೀಗೆ ಇನ್ನು ಮುಂದೆ ಇಂಥ ಬೆಳೆಯ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನ ಮಕ್ಕಳನ್ನ ಒಳ್ಳೆ ವಿದ್ಯಾವಂತರನ್ನಾಗಿ ಮಾಡ್ಬೇಕು. ನಾವು ಯಾರು ಈಗ ಮಾತಾಡ್ತಿರ್ಬೇಕಂತ ಹೇಳಿದ್ರು ಅಂತ ಹೇಳಿದ್ರೆ ಅವ್ರ ಮಕ್ಕಳನ್ನ ಆಸ್ತಿಯನ್ನು ಮಾಡೋದಂಥದ್ದು ವಿದ್ಯೆ, ಅವ್ರಿಗೆ ಶಿಕ್ಷಣ ಕೊಟ್ಟು. ಇವತ್ತು ಚೆನ್ನಾಗಿ ಓದ್ಬಿಟ್ಟಿದ್ವಿ ಅಂತಂದ್ಬಿಟ್ಟು ಸ್ವಾರ್ಥಿಗಳಾಗಬಾರ್ದು, ಸಮಾಜಮುಖಿಗಳಾಗಬೇಕು. ನಿಮ್ಮಲ್ಲಿ ಒಂದು ಛಲ ಇರಬೇಕು, ಏನು ಮಾಡಬೇಕು ಅನ್ನೋದೊಂದು ಛಲ ಇರಬೇಕು. ಅಂಬೇಡ್ಕರ್ ನೀವೆಲ್ಲ ಕೇಳಿರ್ಬೇಕು, ವಿದ್ಯಾ, ಹೋರಾಟ, ಸಂಘಟನೆ, ಈ ಮೂರನ್ನ ನೀವು ರೂಢಿಸ್ಕೋಬೇಕು. ವಿದ್ಯೆಯಿಂದಲೇ ನೀವೇನು ಸಾಧಿಸೋಕ್ಕಾಗಲ್ಲ, ಅಷ್ಟೇನೆ ಸಂಘಟನೆಯಿಂದಲೂ ಏನು ಮಾಡೋಕ್ಕಾಗಲ್ಲ. ಇವತ್ತಿನ ಕಾಲದಲ್ಲಿ ಇಡೀ ಪ್ರಪಂಚದಲ್ಲೇ ಸಂಘಟನೆ ಅನ್ನೋದು ಎಷ್ಟು ಮುಖ್ಯ ಅಂತಂದ್ಬಿಟ್ಟು ನಾವು ನೋಡ್ತಾ ಇದ್ದೀವಿ. ನಾವು ಸಂಘಟಿತರಾಗದೇ ಇದ್ದರೆ ನಮಗೆ ಸಿಕ್ಕಂಥ ಹಕ್ಕುಗಳು ಸಿಕ್ಕಲ್ಲ, ನಮಗೆ ಸಿಗಬೇಕಾದಂಥ ಯಾವುದೇ ಒಂದು ಬೆಲೆನೂ ಸಿಕ್ಕಲ್ಲ. ಹೋರಾಟನೂ ಅಷ್ಟೇ, ಬರೀ ಸಂಘಟನೆ ಇದ್ರೆ ಸಾಲದು,
ನಾವು ಸಂಘಟನೆ ಇದ್ಕೊಂಡು ಬರೀ ಸಂಘದಲ್ಲಿದ್ದೀವಿ ನಾವು ಸಹ ಮಾಡ್ತೀವಿ. ಹೋರಾಟ ಮಾಡೋದು ಮನೋಭಾವನೆ ಇರಬೇಕು. ಹೋರಾಟದಿಂದ ನಮ್ಮ ಒಂದು ಏನು ಇವಿದಾವಲ್ಲ ಹಕ್ಕುಗಳನ್ನ ನಾವು ಕಿತ್ಕೊಳ್ಳೋಂಥದ್ದನ್ನ ನೀವು ರೂಢಿಸ್ಕೋಬೇಕು. ನೀವು ಮಕ್ಕಳು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಶಂಕರಾಚಾರ್ಯರ ಹೆಸರು ಕೇಳಿದ್ರೆ ನೀವು ಹೇಳ್ಕೊಟ್ರಾ? ಶಂಕರಾಚಾರ್ಯರು ಅವ್ರ ಮನಸ್ಸಲ್ಲಿ ಬಂದ್ಬಿಡುತ್ತೆ, ನಾನು ಸನ್ಯಾಸಿ ಆಗಲೇಬೇಕು ಅಂದ್ಬಿಟ್ಟು. ಅವ್ರ ಮನೆಯಲ್ಲಿ ಇಡೀ ಮನೆನೇ ಅಪೋಸು. ಅವ್ರ ತಾಯಿ ಅಪೋಸು, ತಾಯಿ ತಂದೆಗಂತೂ ಇಷ್ಟನೇ ಇಲ್ಲ. ಇರೋನೊಬ್ಬ ಮಗ ಸನ್ಯಾಸಿ ಆಗ್ಬಿಟ್ಟು ಧನ್ಯವಾದ.